ಜೈ ಹಿಂದ್ ಅಭ್ಯರ್ಥಿಗಳೇ, ಈಗ ನೀವು ನೋಡುತ್ತಿರೋ ವಿಡಿಯೋ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ SSC GD ಪರೀಕ್ಷೆಯನ್ನು ಬರೀತಕ್ಕಂಥ ಅಭ್ಯರ್ಥಿಗಳನ್ನ ಇವಾಗ ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೋದು. ಇಲ್ಲಿ SSC GD ಪ್ರತಿ ರವಿವಾರಕ್ಕೊಮ್ಮೆ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಪರೀಕ್ಷೆ ಯಾವ ರೀತಿ ಕ್ವಶನ್ ಪೇಪರ್ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಅಂದರೆ, ಇಲ್ಲಿ ಎಲ್ಲ ಭಾಷೆಯಲ್ಲಿ ನಾವು ಅಂದರೆ ಅಭ್ಯರ್ಥಿಗಳಿಗೆ ಯಾವ್ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕ್ವಶನ್ ಪೇಪರನ್ನು ಕೊಡ್ತೀವಿ. ಕ್ವಶನ್ ಪೇಪರು ಮೊದಲನೇದು ಯಾವ ರೀತಿ ಇರ್ತದಪ್ಪ ಅಂದರೆ, ಇಲ್ಲಿ ಮ್ಯಾಥ್ಸು 20 ಕ್ವಶನ್ ಇರ್ತದೆ, ಮೆಂಟಲ್ ಎಬಿಲಿಟಿ 20 ಕ್ವಶನ್ ಇರ್ತದೆ, ಜನರಲ್ ನಾಲೆಜು 20 ಕ್ವಶನ್ ಇರ್ತದೆ, ಅದೇ ರೀತಿಯಾಗಿ ಗ್ರಾಮರ್ 20 ಕ್ವಶನ್ ಇರ್ತದೆ. ಒಟ್ಟಾರೆಯಾಗಿ 80 ಕ್ವಶನ್ ಇರ್ತವೆ. 80 ಕ್ವಶನ್ಗೆ ಮಾರ್ಕ್ಸ್ ಎಷ್ಟು ಇರ್ತಪ್ಪ ಅಂದ್ರೆ 160 ಮಾರ್ಕ್ಸ್ ಇರ್ತವೆ. ಆಮೇಲೆ ಇನ್ನೊಂದು ತಪ್ಪಾಗಿ ಏನಾದರೂ ಆನ್ಸರ್ ನೀವು ಹಾಕಿದ್ರಿ ಅಂದ್ರೆ 1ಕ್ಕೆ ಅರ್ಧ ಮಾರ್ಕ್ಸ್ ಮೈನಸ್ ಆಗ್ತದೆ. ಆ ರೀತಿಯಾಗಿ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಅಭ್ಯರ್ಥಿಗಳಿಗೆ ಮಾದರಿ ಪರೀಕ್ಷೆಯನ್ನು ನಡೆಸ್ತಾ ಇರ್ತೀವಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಈ ಸಲ 13 ಭಾಷೆಗಳಲ್ಲಿ ಮಾಡಿದ್ದಾರೆ. ಇಂಗ್ಲೀಷು ಮತ್ತು ಹಿಂದಿ ಸೇರಿ ಒಟ್ಟು 13 ಭಾಷೆಗಳಲ್ಲಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದವರು ಕನ್ನಡದಲ್ಲಿ ಬರೆಯತಕ್ಕಂಥ ಒಳ್ಳೆಯ ಅವಕಾಶ ಇದೆ. ಆದರೆ ಯಾವ ರೀತಿ ಇರ್ತದಪ್ಪ ಅಂದರೆ, ಈಗ ಉದಾಹರಣೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಜನರಲ್ ನಾಲೆಜು ಈ 3 ಭಾಗ ಅಂದರೆ 20, 20, 20 60 ಕ್ವಶನ್ಗಳು ಕನ್ನಡ ಭಾಷೆಯಲ್ಲಿ ನೀವು ಬರಿಬೋದು. ಆದರೆ ಇನ್ನು 20 ಕ್ವಶನ್ ಏನಪ್ಪ ಅಂದರೆ, ನೀವು ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷಲ್ಲಿ ಬರೀಬೇಕು. ಇಂಗ್ಲೀಷ್ ಇಲ್ಲಪ್ಪ ಅಂದರೆ ನೀವು ಹಿಂದಿಯಲ್ಲಿ ಬರೀಬೇಕು. ಇಂಗ್ಲೀಷು ಮತ್ತು ಹಿಂದಿ ಕಡ್ಡಾಯ ಇರ್ತದೆ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಇಂಗ್ಲೀಷು ಮತ್ತು ಹಿಂದಿ 2 ಭಾಷೆ ಕಡ್ಡಾಯ ಇರ್ತದೆ. ಉಳಿದನ್ನು ನೀವು ಕನ್ನಡ ಭಾಷೆಯಲ್ಲಿ ತೊಗೊಂಡು ಬರಿಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಯಾವ ರೀತಿ ಅವರ ಚಾಯ್ಸ್ ಇರ್ತದೆ ಅದೇ ರೀತಿ ನಾವು ಕ್ವಶನ್ ಪೇಪರನ್ನು ಕೊಡ್ತೀವಿ. ಈಗ ಉದಾಹರಣೆ ಇಂಗ್ಲೀಷ್ ತಗೋರಿದ್ರಪ್ಪ ಅಂದ್ರೆ ಅಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಟು ಇಂಗ್ಲೀಷ್ ಅಂದರೆ 60 ಕ್ವಶನ ಕನ್ನಡ ಕೊಡ್ತೀವಿ. ಆಮೇಲೆ ಇನ್ನು 20 ಕ್ವಶನ ಇಂಗ್ಲೀಷ್ ಗ್ರಾಮರನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಹಿಂದಿ ಒಳಗೆ ತಗೋರಿದ್ರಂದ್ರೆ 60 ಕ್ವಶನ ಕನ್ನಡದಲ್ಲಿ ಕೊಟ್ಟು 20 ಕ್ವಶನನ್ನು ಹಿಂದಿಯಲ್ಲಿ ಕೊಡ್ತೀವಿ. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಜನ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಟೋಟಲಾಗಿ ಇಂಗ್ಲೀಷ್ ಟು ಇಂಗ್ಲೀಷ್ 60 ಕ್ವಶನು ಇಂಗ್ಲೀಷ್, ಅದರ ಜೊತೆ ಇಂಗ್ಲೀಷ್ ಗ್ರಾಮರ್ನು ತೊಗೋತಾರೆ. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಅಭ್ಯರ್ಥಿಗಳು ಯಾವ ರೀತಿ ಎಕ್ಸಾಮ್ ಬಿಡಿಸ್ತಾರಪ್ಪ ಅಂದರೆ 60 ಕ್ವಶನು ಇಂಗ್ಲೀಷ್ ಬಿಡಿಸ್ತಾರೆ, ಆಮೇಲೆ ಹಿಂದಿ ಗ್ರಾಮರನ್ನು 20 ಕ್ವಶನ್ ಬಿಡಿಸ್ತಾರೆ. ಎಲ್ಲ ರೀತಿ ಭಾಷೆಯಲ್ಲಿ ಅಭ್ಯರ್ಥಿಗಳಿಗೆ ನಾವು ಕ್ವಶನ್ ಪೇಪರನ್ನು ಕೊಡ್ತೀವಿ. ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ OMR ಸೀಟನ್ನು ಕೊಟ್ಟಿರ್ತೀವಿ, ಅದರ ಜೊತೆ ಕ್ವಶನ್ ಪೇಪರನ್ನು ಕೊಟ್ಟಿರ್ತೀವಿ. ಎಕ್ಸಾಮ್ ಮುಗಿದ ಮೇಲೆ OMR ಸೀಟನ್ನು ನಮ್ಮ ಹತ್ರ ಕೊಡಬೇಕು. ಆಮೇಲೆ ಕ್ವಶನ್ ಪೇಪರನ್ನು ಅವ್ರ ಹತ್ರ ಇಟ್ಕೊಂಡು ಆಮೇಲೆ ಪೇಪರನ್ನು ಚೆಕ್ ಮಾಡಿ ಪ್ರತಿಯೊಬ್ಬರಿಗೆ ನಾವು ಮಾರ್ಕ್ಸನ್ನು ಹೇಳ್ತೀವಿ. ಅಷ್ಟೇ ಅಲ್ಲದೆ ಎಕ್ಸಾಮ್ ಏನು ತೊಗೊಂಡಿರ್ತೀವಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಬಿದ್ದಂಥ ಪ್ರಶ್ನೆಗಳನ್ನ ಬಿಡಿಸುವಂಥದ್ದು ಆಯಾ ಸಬ್ಜೆಕ್ಟನ್ನು ಟೀಚರ್ ಬಿಡಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ, ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಬರೀಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗ ನಮ್ಮ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಸಹಿತ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದರೆ ಇಲ್ಲೂ ಸೇಮ್ ಇರ್ತದೆ. ಇಲ್ಲಿ ಒಂದು ತಾಸಿನ ಪೇಪರ್ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ 2 ದಿನಕ್ಕೆ ಒಂದೊಂದು ನಾವು ಕ್ವಶನ್ ಪೇಪರನ್ನು ಕೊಡ್ತೀವಿ. ಅದು ಕಂಪ್ಯೂಟರ್ದಲ್ಲಿ ಬಿಡಿಸ್ಬೇಕು. ಮುಂದೆ ಅವ್ರಿಗೆ ಯಾಕಂದರೆ ಕಂಪ್ಯೂಟರ್ ನಾಲೆಜ್ ಬೇಕು. ಕಂಪ್ಯೂಟ್ರಲ್ಲಿ ವರ್ಕ್ ಮಾಡಿದರೆ ಮಾತ್ರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಆದ್ದರಿಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಡೆಸ್ತೀವಿ. ಅಭ್ಯರ್ಥಿಗಳು ಗಮನಿಸಬೇಕು, ಪ್ರತಿನಿತ್ಯ ನಮ್ಮಲ್ಲಿ SSC GDಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಟೈಮ್ ಟೇಬಲ್ ಐತಂದರೆ, ಬೆಳಗ್ಗೆ 6 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಕ್ಲಾಸ್ ನಡೀತದೆ. 10ರಿಂದ 11 ನಾಷ್ಟ ಕೊಡ್ತೀವಿ. ಆಮೇಲೆ 11ರಿಂದ 2 ಗಂಟೆವರೆಗೂ ಸಹಿತ ಕ್ಲಾಸ್ ನಡೀತದೆ. ಆಮೇಲೆ ನೆಕ್ಸ್ಟ್ 2ರಿಂದ 3 ಗಂಟೆ ಊಟ ಕೊಡ್ತೀವಿ. ಆಮೇಲೆ 3 ಗಂಟೆಯಿಂದ 4ವರೆಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತೊಗೋತೀವಿ. ಅದಾದಮೇಲೆ ನೆಕ್ಸ್ಟ್ 4ರಿಂದ 6 ಗಂಟೆ ಫಿಸಿಕಲ್ಲು ಇರ್ತದೆ. ರನ್ನಿಂಗ್ ಇರ್ಬೋದು, ಪ್ರತಿಯೊಂದು ಫಿಸಿಕಲ್ ಐಟಮ್ಗಳನ್ನು ಮಾಡಿಸ್ತೀವಿ. ಮತ್ತು 6 ಗಂಟೆಯಿಂದ 8 ಗಂಟೆವರೆಗೆ ಮತ್ತೆ ಕ್ಲಾಸ್ಗಳು ನಡೀತವೆ. ರಾತ್ರಿ 8 ಗಂಟೆಗೆ ಊಟ ಕೊಡ್ತೀವಿ. ಈ ರೀತಿಯಾಗಿ ನಮ್ಮಲ್ಲಿ ಟೈಮ್ ಟೇಬಲ್ ಇರ್ತದೆ. ಇಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಸಹಿತ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯಬಹುದು. ಅಭ್ಯರ್ಥಿಗಳು ಈಗಾಗಲೇ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ ಯಶಸ್ವಿಯಾಗಿ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ಸುಮಾರು 10,803 ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ, ಇಂಡಿಯನ್ ಆರ್ಮಿ, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ನಮಗೂ ಹೆಮ್ಮೆ ಪಡುವಂಥ ವಿಚಾರ. ಅಭ್ಯರ್ಥಿಗಳು ಇನ್ನೂ ಯಾರಾದರೂ ತರಬೇತಿ ಬರುವಂಥ ಅಭ್ಯರ್ಥಿಗಳಿದ್ದರೆ SSC GDಗೆ ಪ್ರವೇಶ ಪ್ರಾರಂಭವಾಗಿವೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ನಮ್ಮ ಸಂಸ್ಥೆಯಲ್ಲಿ 500 ಅಭ್ಯರ್ಥಿಗಳಿಗೆ ಇರುವಂಥ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಅಭ್ಯರ್ಥಿಗಳು ಇಂಟ್ರೆಸ್ಟ್ ಇದ್ದವರು ಬರ್ಬೋದು. ಅಭ್ಯರ್ಥಿಗಳಿಗೆ ಗಮನಿಸಬೇಕು, ಪ್ರತಿನಿತ್ಯ ಒಂದೊಂದು ವಿಡಿಯೋಗಳನ್ನ ಸಹಿತ ನಾವು ಬಿಡ್ತಾ ಇರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ಮತ್ತು ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಅದರಲ್ಲಿ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಬಿಡ್ತಾ ಇರ್ತೀವಿ.
ಈಗಾಗಲೇ 1,44,000 ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ವಿಡಿಯೋ ವೀಕ್ಷಣೆ ಮಾಡಿದವರಿಗೂ ಸಹಿತ ಧನ್ಯವಾದಗಳು. ಹತ್ತನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.